ಗಂಟ್ಲು ಹಿಡ್ಕೊಬಿಟ್ಟೈತಲ್ಲ, ಅದಕ್ಕೆ ಇದು ಮಾಡೋಕ್ಕಾಗಿಲ್ಲ, ಅದಕ್ಕೆ ಸತ್ತೋಗೈತೆ. ಶರ್ಟ್ ಹಾಕಿ ಹೋಗಿದ್ ಮೇಲಿಂದ ನೀನು. ನಾನು ಪ್ಯಾಂಟ್ ಶರ್ಟ್ ಹಾಕೊಂಡು ಓಡಾಡ್ಬೇಕಂತೆ. ಹಾಂ, ತುರೆ ತುರೆ ಇದ್ದಂಗೆ ಐತೆ. ಓಹೋ, ಮತ್ತೆ ಈ ನೋಡು 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 ಮುಂದೆ ಈ ನಮ್ಗೊಂದು ಪವರ್ ಬರುತ್ತೆ ನಾಳೆ. ಬರುತ್ತೆ. ಏನೇನು ಮಾಡಿಸ್ತೀನಿ ನನ್ನ ಮಗಳ ಕೈಯಲ್ಲಿ ನೋಡಿ. ಯಾಕೋ ನಗ್ತಾ ಇದೀಯಾ? ನಾಳೆ ಯಾವ ನಾಯಿ ಕಚ್ತು? ಯಾವ ನಾಯಿ ಮಕ್ಕಳನ್ನ ಬರ್ಬೇಕು ಈ ಕಡೆ. ಯಾವ ನಾಯಿ ಕಚ್? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾಳೆ ನಂದು ವೀಕ್ ಆಫ್ ಇದೆ, ಅದಕ್ಕೆ ನಮ್ಮಮ್ಮಂಗೆ ಒಂದು ಚಾಲೆಂಜ್. ನಮ್ಮಮ್ಮಂಗೆಲ್ಲ ಚಾಲೆಂಜು, ನನಗೆ ಚಾಲೆಂಜ್ ಆಗುತ್ತೆ. ಅದು ನೋಡು ಏನಾಗುತ್ತೆ ಅಂತ ನಾಳೆ ವ್ಲಾಗಲ್ಲಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ, ಏನು ಚಾಲೆಂಜ್ ಅಂತ ನೋಡೋಣಂತೆ. ನಮ್ಮ ಏನು ಮಾಡ್ತಾವ್ರು ನೋಡ್ಕೊಂಬರೋಣ. ಮದರ್ ಇಂಡಿಯಾ ఏం చేస్తున్నారు? ಮಗ ಹೂವು ತಿನ್ಬಿಟ್ಟು ಸತ್ತೋಗ್ಬಿಟ್ಟದೇನು, ದಾಸವಾಳ ಹೂವು ತಿನ್ಬಿಟ್ಟು. ಮಗ 7 ತಿಂಗಳು ಪಾಪು. ಹೊಸ್ಲಲ್ಲಿ ಹಿಂಗೆ ಹೂವು ಮಡಗಿರ್ತಾರಲ್ಲಪ್ಪ ದಾಸವಾಳ ಹೂವನ, ಅದನ್ನ ತಿನ್ಬಿಟ್ಟು ಸತ್ತೋಗೈತೆ. ಅಯ್ಯೋ ಅಯ್ಯೋ, ಹೂವು ತಿಂದ್ರೆ ಸತ್ತೋಯ್ತಾರ? ನೋಡು ಸತ್ತೋಗೈತಲ್ಲ, ನುಂಗಿ ಸತ್ತೋಗಿರೋದು. ಅದು ಗಂಟ್ಲು ಹಿಡ್ಕೊಬಿಟ್ಟೈತಲ್ಲ, ಅದಕ್ಕೆ ಇದು ಮಾಡೋಕ್ಕಾಗಿಲ್ಲ, ಅದಕ್ಕೆ ಸತ್ತೋಗೈತೆ. ಪೂಜೆ ಮಾಡಿ ಮನೆಯ ಬಾಗಿಲ ಬಳಿ ಇಟ್ಟಿದ್ದ ಹೂವು ಮಗುವಿನ ಪಾಲಿಗೆ ಮೃತ್ಯುವಾಗಿದೆ. ಅಮ್ಮನ ಮಡಿಲಲ್ಲಿ ಆಟವಾಡುತ್ತಾ ಇರಬೇಕಿದ್ದ ಮಗುವಿಗೆ ದಾಸವಾಳ ಹೂವು ಯಮಪಾಶವಾಗಿದೆ. ಮನೆಯ ಬಾಗಿಲ ಬಳಿ ಪೂಜೆ ಮಾಡಿ ಇಟ್ಟಿದ್ದ ದಾಸವಾಳ ಹೂವನ್ನು 7 ತಿಂಗಳ ಮಗು ನುಂಗಿದ ಪರಿಣಾಮ ಉಸಿರಾಟದ ಸಮಸ್ಯೆ ಎದುರಿಸಿ ಉಸಿರಾಡೋಕ್ಕಾಗಿಲ್ಲ, ಅದಕ್ಕೆ ಅಯ್ಯೋ, ಮಗ ನೋಡಿದ ತಕ್ಷಣ ಮಗದಲ್ಲಿ ಎಕ್ಸ್ಪ್ರೆಷನ್ನೇ ಚೇಂಜು. ಅದೇ ಮಗಳನ್ನ ನೋಡಿದ್ರೆ ಏನು ಎಕ್ಸ್ಪ್ರೆಷನ್ ಇರಲ್ಲ ಅಲ್ವಾ? ಪ್ಯಾಂಟ್ ಶರ್ಟ್ ಹಾಕಿ ಹೋಗಿದ್ ಮೇಲಿಂದ ನೀನು. ನಾನು ಪ್ಯಾಂಟ್ ಶರ್ಟ್ ಹಾಕೊಂಡು ಓಡಾಡ್ಬೇಕಂತೆ. ಹಂಗಂದ್ರೆ ನಿನ್ ಮಗನ್ಗೆಲ್ಲ ಬೆಲೆ ಇರೋದಲ್ಲಿ ಆ ಪ್ಯಾಂಟು ಶರ್ಟ್ಗ? ಏನಮ್ಮ ಈ ಅಂದ್ರೆ ಅಲ್ಲುಜ್ಜಿಲ್ಲ ಗೊತ್ತು ಬಿಡು, ಅಲ್ಲುಜ್ಜಿಲ್ಲ ಗೊತ್ತು ಬಿಡಮ್ಮ. ಉಜ್ಜಿಲ್ಲ ಅಂದ್ರೆ ಅಲ್ಲುಜ್ಜಿಲ್ಲ, ಗಬ್ಬು, ಅದಕ್ಕೆ ಹಂಗಿರೋದಲ್ಲು. ತುರೆ ತುರೆ ಇದ್ದಂಗೆ ಐತೆ. ಓಹೋ, ಮತ್ತೆ ಈ ನೋಡು 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 ಮುಂದೆ ಹಿಂಗ ಆಡೋದು, ಹಿಂಗ ಆಡೋದು ಮಾಡಿ. ನಾಳೆ ನಿನ್ಗೊಂದು ಚಾಲೆಂಜ್ ಇದೆ. ಏನು? ನಿನಗೆ ಚಾಲೆಂಜ್ ಆಗಲ್ಲ ಬಿಡು, ನನಗೆ ಚಾಲೆಂಜ್ ಆಗೋದದು. ಹ್ಞೂ ಅಂತೀಯಾ? ಹ್ಞೂ ಹೇಳು, ನಿನಗೆ ಆಗದದು. ಯಾಕೆ ಹೇಳೋದು? ಹಿಂಗೇನು ಕೆಲಸ ಮಾಡಕ್ಕೆ ಬರಲ್ವಲ್ಲ ಅದಕ್ಕೆ. ನನ್ನ ಮಕ್ಕ ನೋಡ್ರೆ ನಿಂಗೆ ಹಂಗೆ ಕಾಣಿಸ್ತಾ ಇದೀಯಾ? ಹಿಂಗೇನೈತಪ್ಪ ಇವಾಗ? ಅದೇ ಹೂವು ನುಂಗ್ಬಿಟ್ಟಿರೋದು, ಪಾಪ ಉಸಿರಾಡಕ್ಕಾಯ್ತಾ ಇಲ್ಲ. ಹಿಂಗೆ ಮಾಡಕ್ಕೆ ಕೆಲ್ಸ ಇಲ್ಲ ಬಿಡು ಬಿಡು, ಬೇರೆ ಮಾಡಕ್ಕೆ ಕೆಲ್ಸ ಇಲ್ಲ. ಕೆಲಸ ಅಲ್ಲ, ಅದು ವಿಸಿಲ್ ಹೋಗತ್ತಕ್ಕ ಅಷ್ಟೇ ನೋಡೋದು ನಾನು. ಟೈಮ್ ಆಯ್ತು ನನಗೆ, ಇರೋದೇ 10 ನಿಮಿಷ. 29 ಅದು ವಿಸಿಲ್ ಹೋಗತ್ತೆ, ನೋಡ್ಕೊಬರಕ್ಕೆ ಹಂಗೆ ಹೋಗಿ. ಅದೆಲ್ಲ ಆಗಲ್ಲ, ಕೆಲಸ ಹೋಗೈತೆ, ಕಿವಿನೇ ಹೋಗೈತೆ, ನಿಜ ಹೋಗೈತೆ. ಇದು ಬಾ, ಅಲ್ಲಿ ಹೋಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅಲ್ಲಿ ಹೋಗಿಲ್ಲ ಅಂದ್ರೆ ಏನ್ ಮಾಡ್ಲಿ? ಹೋಗಿಲ್ಲ ಅಂದ್ರೆ ಹೋಗ್ತಾನೆ, ಬರ್ತೀನಿ ಬಾ. ನೆಟ್ ಆಫ್ ಮಾಡ್ಬಿಟ್ಟು ಬರ್ತೀನಿ. ಅಯ್ಯೋ ದೇವ್ರೆ, ನೆಟ್ ಆನಲ್ಲಿ ಇದ್ರೆ ನೆಟ್ ವೇಸ್ಟ್ ಆಗುತ್ತೆ. ಯೂಸ್ ಮಾಡಿದ್ರೆ ತಾನೇ ಖಾಲಿ ಆಗುತ್ತೆ, ಯೂಸೇ ಮಾಡಿಲ್ಲ ಅಂದ್ರೆ ಎಲ್ಲಿಂದ ನೆಟ್ ವೇಸ್ಟ್ ಆಗುತ್ತೆ? ಇವ್ರ ಲಾಜಿಕೇ ಅರ್ಥ ಆಗಲ್ಲ ನನಗೆ. ನೋಡಿಲಿ ಹೋಗೈತೆ. ಕಿವಿ ನಿಂಗೆ ಏನಾರ ಹೋಗ್ಬಿಟ್ಟವ? ಚೆನ್ನಾಗಿ ಐತಲ್ಲ, ಹೋಗತ್ತದೆ ಅದು. ಹಾ ಹೋಗೈತೆ. ಸೌಟಲ್ಲಿ ಕೊಡ್ತೀನಿ ನೋಡ್ತಾರೆ. ಹಂಗೆ ತಗೊಂಡಿದ್ ಗೋಲ್ಡನ್ ಕಲರ್ ತಾನೆ, ಇದೆ ಕೀ ಕಲರ್. ಅಮ್ಮ ಗ್ಯಾರಂಟಿ ಅಂದ್ಲು, ಏನ್ ಗ್ಯಾರಂಟಿನೂ ಇಲ್ಲ ನೋಡು. ಅಲ್ಲೇ ಸಿಲ್ವರ್ ಕಲರ್ ಆಗ್ಬಿಟ್ಟೈತೆ, ಕಲರೇ ಚೇಂಜ್ ಆಗ್ಬಿಟ್ಟೈತೆ. ನಮ್ನ ಮೋಸ ಮಾಡ್ಬಿಟ್ರು. 40 ರೂಪಾಯಿ ಇಸ್ಕೊಂಡು. 50 ರೂಪಾಯಿನ 40 ರೂಪಾಯಿನ? 50. ಅದ್ಯಾಕೆ ನಮಸ್ಕಾರ? ಅನ್ನಪೂರ್ಣೇಶ್ವರಿ ಕಾಪಾಡುವ. ಚೆನ್ನಾಗಾಗಿಲ್ಲ ಅಂದ್ರೆ ನಾನು ಬಡ್ಕೊಂತೀನಲ್ಲ, ಅದಕ್ಕೆ. ಬಿಡು, ಚೆನ್ನಾಗಾಗಿಲ್ಲ ಅಂದ್ರೆ ನಾನು ಬಡ್ಕೊಂತೀನಿ ಅಂತ ಹೇಳ್ಬಿಟ್ಟು ದೇವ್ರ ಕೈ ಮುಗ್ಬಿಟ್ಟು, ದೇವ್ರೆ ಏನಾದ್ರೂ ಟೇಸ್ಟ್ ಇಷ್ಟು ಹೋಗಿದ್ರೆ ಹೊಗೆ ಹೀಗೆ ಹಾಕ್ಸ್ಕೊಂಡಿದ್ರೆ ಟೇಸ್ಟ್ ಬರ್ಸ್ಬಿಡು ಅಂತ ಕೈ ಮುಗ್ಬಿಡೋದು. ಕೈ ಮುಗ್ಬಿಟ್ರೆ ಟೇಸ್ಟ್ ಬಂದ್ಬಿಡುತ್ತಾ?
ಒಂದು ಗೊತ್ತಾ? ಸರಿ ಆಯ್ತು, ನಾಳೆ ನಾನು ಅಡುಗೆ ಮಾಡ್ಬಿಟ್ಟು ಕೈ ಮುಗಿದ್ಬಿಡ್ತೀನಿ. ಟೇಸ್ಟ್ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವ ನೋಡ್ತೀನಿ. ಕರೆಕ್ಟಾಗಿ ಮಾಡಿರ್ಬೇಕು. ಮತ್ತೆ ನಾವು ಕರೆಕ್ಟಾಗಿ ಮಾಡಿದ್ರೆ ತಾನೇ ಅದಾಗೋದು. ಆ ತಾಯಿ ಅನ್ನಪೂರ್ಣೇಶ್ವರಿಗೂ ಇರಬೇಕು. ನಿಮ್ ಲಾಜಿಕ್ಕೇ ಬೇರೆ ಬಿಡ್ರಿ. ಆಯ್ತು ಬಿಡ್ರಿ. ಆಯ್ತು ಬಿಡ್ರಿ. ಟೊಮೊಟೊ ಬಾತ್ ತಿನ್ನಡಿರಿ ಕೂತ್ಕೊಂಡು. ಹಾ ಬಾಕ್ಸ್ ಈಗ ತಿನ್ನಲ್ಲ ನೀನು ಒಂಚೂರು ಬೇಕು. ನಾನು ತಿನ್ನಲ್ಲಪ್ಪ, ನಾನು ಡಯಟಲ್ಲಿ ಇದೀನಿ. ತಗೋರಿ. ಸರಿ, ಸಂಜೆ ಸಿಗು. ಕೆಲಸ ಮುಗಿಸ್ಕೊಂಡು ಬಂದೆ ಮನೆಗೆ. ನಮ್ಮಮ್ಮಂಗೆ ಬೇರೆ ಖುಷಿ ವಿಚಾರ ಹೇಳ್ಬಿಟ್ಟಿದ್ದೀನಿ. ನಮ್ಮಮ್ಮನ ಖುಷಿನ ಹಿಡಿಯಕ್ಕೆ ಆಯ್ತಾ ಇಲ್ಲ. ಏನಂತೀರಾ ಮೇಡಮ್? ಅದಕ್ಕೆ ಚೇರ್ ಮೇಲೆ ರಿಮೋಟ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟವ್ರೆ. ಕಣ್ ಕೈತಲ್ಲ ಇದು. ಏನಕ್ಕೆ ಖುಷಿಯಾಗಿರೋದು? ಖುಷಿ ನನ್ನ ಮಗಳು ನಾಳೆ ನಾನು ಏನು ಹೇಳಿದ್ರು ಕೇಳ್ಬೇಕು. ನಮ್ಮಮ್ಮ ನನಗೆ ಚಾಲೆಂಜ್ ಕೊಟ್ಟೈತೆ. ನಮ್ಗೊಂದು ಪವರ್ ಬರುತ್ತೆ ನಾಳೆ. ಏನು ಬರುತ್ತೆ? ನಮ್ಗೊಂದು ಪವರ್ ಬರುತ್ತೆ ನಾಳೆ. ಬರುತ್ತೆ. ಏನು ಪವರು? ಏನೋ ಒಂದು ಬರ್ತದ ಪವರ್. ನಾಳೆ ನಾನು ಇವಳನ್ನ ಹ್ಯಾಂಡ್ಲು ಮಾಡೋದು. ಹೊಡಿಬೇಡ. ಸೇಯಿಂಗ್ ಎಸ್ ಟು ಮೈ ಮಾಮ್. ನಮ್ಮಮ್ಮ ಏನು ಹೇಳಿದ್ರು ಎಸ್ ಅನ್ಬೇಕು. ನಾಳೆ ನೋ ಅನ್ನೋ ಚಾನ್ಸೇ ಇಲ್ಲ. ನಾಳೆ ಏನೇನು ಮಾಡಿಸ್ತೀನಿ ನನ್ನ ಮಗಳ ಕೈಯಲ್ಲಿ ನೋಡಿ. ಯಾಕೋ ನಗ್ತಾ ಇದೀಯಾ? ನಾಳೆ ನೋಡಿ ಏನ್ ಮಾಡ್ತಾರ ಅಂತ ಪ್ಲಾನ್ ಹಾಕಿದ್ಯಮ್ಮ. ಏನೇನೋ ಮಾಡಿಸ್ತೀನಿ. ನಮ್ಮಮ್ಮಗೆ ಹೇಳ್ಬಾರ್ದಾಗಿತ್ತು. ನಾಳೆ ಎದ್ದ ತಕ್ಷಣ ಹೇಳಿದಿದ್ರೆ ಎಲ್ಲ ಕೆಲಸ ಆದ್ಮೇಲೆ ನಂಗೊಂದು ಸ್ವಲ್ಪ ಕೆಲಸ ಕಮ್ಮಿ ಆಗಿರ್ತಿತ್ತು. ಮಿಸ್ ಮಾಡ್ಬಿಟ್ನಲ್ಲ ಅನ್ಸ್ತೈತಿ ಇವಾಗ. ಗೋ ಏನ್ ಗೋ ಮಮ್ಮಿ, ಒಂದು ನಿಮಿಷ ಕೇಳಿಸ್ಕೊ ಇಲ್ಲಿ. ನಾಳೆ ನೀನು ಸೇಯಿಂಗ್ ಎಷ್ಟು ಮಮ್ಮಿ ನಾನು ಮಾಡ್ತಿದ್ದೀನಲ್ವಾ, ನೆಕ್ಸ್ಟ್ ಡೇ ಸೇಯಿಂಗ್ ಎಷ್ಟು ವರ್ಷ ನೀನು ಮಾಡು. ನಾನು ದಿನ ಮಾಡ್ತೀನಿ ಹೋಗು. ಅವತ್ತು ಒಂದಿನ ಏನು ಮಾಡಂಗಿಲ್ಲ. ಏನಮ್ಮ ಹಿಂಗಂದ್ಬಿಟ್ಟೆ? ಕಚ್ಬಿಡ್ತೀನಿ ಕೈನ ಹಾಕೊಂಡು. ಯಾವ ನಾಯಿ ಕಚ್ತು? ಯಾವ ನಾಯಮ್ಮ ಕಣ್ಣ ಬರ್ಬೇಕು ಈ ಕಡೆ. ಯಾವ ನಾಯಿ ಕಚ್ಚು? ಬಿಡಿ ಮಮ್ಮಿಗೆ ಯಾವ್ದ ನಾಯಿ ಕಚ್ಬಿಟ್ಟೆ ಟ್ರಪ್ ಅಂತ ಕೊಡ್ಬೇಕು ಹಂಗೆ ಪಡಾರ ಅಂತ. ಯಜಮಾನ್ರು ಬರ್ತಾರೆ ಇಲ್ಲಿ ಅವ್ರೆ. ಪಾ ಮಮ್ಮಿಗೆ ನಾನು ನೋಡಿದ್ರೆ ನೀನು ಕೇಳ್ತೀಯಾ? ಕೇಳ್ತೀಯಾ? ಏನಕ್ಕೆ ಏನು ಕೊಡದೆ ಅಂತ ಮಮ್ಮಿ ಓವರಾಗಿ ಆಡ್ತೈತೆ. ಅದಕ್ಕೆ ಓವರ್ ಹೆಂಗೆ ಆಡ್ತಾನೆ ನೋಡಲ್ಲ, ಆಡ್ತೈತೆ, ಕಚ್ತಾ ಇದೆ ನನಗೆ. ನೋಡ್ಬೇಕಂದ್ರೆ ನೋಡಿ, ಯುಗಾದಿ ಹಬ್ಬದಲ್ಲಿ ತಿನ್ನಕ್ಕಾಗ್ದಷ್ಟು ತಿಂದದ್ದು. ನೋಡು ಕಚ್ಚುತ್ತೆ ನೋಡು. ಇದೇ ಪ್ರೂಫ್ ಇದೆ. ಇರಿಟೇಟ್ ಟು. ನಾಳೆ ಚೇಂಜ್ ಮಾಡ್ಬಿಡ್ತೀನಿ ನಾನು. ಇರಿಟೇಟಿಂಗ್ ಟು ಮೈ ಮಾಮ್ ಮಾಡ್ತೀನಿ. ಅಂದ್ರೆ ನಿನ್ಗೆ ಇರಿಟೇಟ್ ಮಾಡೋದು. ಅಮ್ಮ ನೋಡಮ್ಮ, ಇವಳು ಚೆನ್ನಾಗಿರೋ ಫಿಲಮ್ ಹಾಕ್ಬಿಟ್ಟು ಹೆಂಗಾಡ್ತಾವಳೆ ಅಂತ. ಚಿಕ್ಕು ಮೂವಿ ನೋಡ್ತವ್ರೆ ನಮ್ಮಮ್ಮ. ನೋಡ್ಲಿ ನಾಳೆ ಏನೇನು ಮಾಡ್ತಾರೆ ನೋಡುವ. ಹೇಳ್ತಿಲ್ಲ ನಾಳೆ ನೋಡಿ ಏನೇನು ಮಾಡಿಸ್ತೀನಿ. ನಗ್ಗುಬೇಡ ನೀನು. ನಾಳೆ ಹಿಂಗೆ ನಗ್ತಾ ಇರ್ತೀನಿ, ನೋಡ್ತಾ ಇರಿ. ನಗ್ಗುಬೇಡ ನೀನು. ಇನ್ನೇನು ಅಳ್ಬೇಕಾ? A few moments later. ಡ್ಯಾಡಿ ಚಿಕ್ಕು ಮೂವಿ ನೋಡಿ ಏನು ಅನಿಸ್ತು? ಚಿಕ್ಕ ಮೂವಿ ನೋಡಿ ಮಕ್ಕಳಿಗೆ ಯಾವ ಥರ ಎಸ್ಕೇಪ್ ಆಗೋದು, ಯಾವ ಥರ ತಿಳುವಳಿಕೆ ತಿಳಿಸೋದು, ಯಾವ್ಯಾವ ಥರ ಹೊರಗಡೆ ಈ ಥರ ಎಲ್ಲ ಏನದು ಕೆಟ್ಟದಾಗೆ ನಡವಳಿಕೆ ಇದು ಮಾಡ್ತಾರೆ, ಅದನ್ನು ಮಕ್ಕಳಿಗೆ ತಿಳುವಳಿಕೆ ಹೇಳ್ಬೇಕು. ಎಸ್ಕೇಪ್ ಹಾಕೋದು ಮೇನ್ ಹೇಳ್ಕೊಡ್ಬೇಕು. ಯಾವ ಥರ ಇದು ಮಾಡ್ತಾರೆ, ಅದಕ್ಕೆ ಎಸ್ಕೇಪ್ ಆಗೋಕ್ಕೆ ಮಕ್ಕಳಿಗೆ ಐಡಿಯಾಗಳು ಕೊಡಬೇಕು. ನಿಂಗೇನು ಅನ್ನಿಸ್ತು? ಚಿಕ್ಕ ಮಕ್ಕಳನ್ನ ಆಚೆ ಕಡೆ ಹೋದಾಗ ಹುಷಾರಾಗಿರಿ. ಯಾರು ಕರೆದ್ರು ಹೋಗ್ಬೇಡಿ. ಮೊಬೈಲ್ ಕೊಟ್ರೆ ಫಸ್ಟು ಗೇಮ್ ಹಾಕೊಟ್ರೆ ಈಸ್ಕೊಂಡು ನೋಡಬೇಡಿ. ಏನು ತಿಂಡಿ ಕೊಟ್ಟರು ಈಸ್ಕೋಬೇಡಿ. ನಿಮ್ಮ ಚಿಕ್ಕಪ್ಪ ಇದ್ದಾರೆ, ನಿಮ್ಮ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ ಅಂತ ಕರೆದ್ರೆ ಯಾರ ಜೊತೆಲೂ ಹೋಗ್ಬಾರ್ದು. ಅಲ್ಲಿ ತಿಂಡಿ ಕೊಡಿಸ್ತೀವಿ, ಐಸ್ ಕೊಡಿಸ್ತೀವಿ ಅಂದ್ರೂ ಹೋಗ್ಬಾರ್ದು. ಯಾರಾದ್ರೂ ಅವ್ರು ಅಲ್ಲಿ ಇಲ್ಲಿ ಮುಟ್ಟೋದು ನೋಡಿದ್ರೆ ಅಲ್ಲೇ ಏನಾದ್ರು ಕಲ್ಲೋ ಪಲ್ಲೋ ಇದ್ದರೆ ಸರಿಯಾಗಿ ಅಲ್ಲಿಗೆ ಹಾಕ್ಬಿಡಿ. ಹಾಕ್ಬಿಟ್ಟು ನೀವೇ ಕಿರ್ಚಾಡ್ಬಿಡಿ ಜೋರಾಗಿ.
ಯಾರ್ಯಾರು ಇರ್ತಾರೆ ಜನಗಳಿಗೆ ಇರುವಾಗ ಜೋರಾಗಿ ಸೌಂಡ್ ಮಾಡಬೇಕು. ಓ ಯಾರೋ ಕರ್ಕೊಂಡು ಹೋಯ್ತವ್ರೆ ಬನ್ನಿ ಹಂಗೆ ಹಿಂಗೆ ನಮಗೆ ಗೊತ್ತಿಲ್ಲ ಇವರು ಅಂತ ಹೇಳ್ಬೇಕು. ಜನನೇ ಇಲ್ಲ ಅಂದ್ರೆ ಜನನೇ ಇಲ್ದಿರೋ ಪ್ರದೇಶಕ್ಕೆ ಕರ್ಕೊ ಹೋದ್ರೆ ಏನು ಮಾಡಬೇಕು, ಕಲ್ಲೋ ಪಲ್ಲೋ ಕಡ್ಡಿನೋ ಏನು ಸಿಗ್ತದೆ ಅದ್ರಲ್ಲಿ ಸರಿಯಾಗಿ ಹೊಡೆದ್ಬಿಡ್ಬೇಕು. ಅಲ್ಲಿಗೆ ಹೊಡೆದ್ಬಿಟ್ರೆ ಅವಾಗ ಅವ್ನು ಅಲ್ಲೇ ಬಿದ್ದಿರ್ತಾನೆ. ಇವ್ರು ಕೇಳ್ಕತ್ತಮ್ ನಾಟಕ ಬಂದ ಏನು ಮಾಡಕ್ಕಾಗಲ್ಲ. ಅಷ್ಟೇ ಅಷ್ಟೇ. ಓಕೆ, ಜಾಕಿ ಚೈನ್ ಥರ ಕರಾಟೆ ಕಲ್ತ್ಕೊಳ್ಳಿ, ಝೂಮ್ ಮಾಡಿಸಿ, ಬಾಡಿ ಫಿಟ್ ಆಗಿರಲಿ. ಒಂದು ಒಬ್ಬ ಹಿಂಗೆ ಇಬ್ರು ಹಿಡ್ಕೊಳಕ್ ಬಂದ್ರು ಅವ್ರ ಕಡೆ ತಪ್ಸ್ಕೊಳಕ್ಕೂ ಪ್ರಯತ್ನ ಪಡ್ಬೇಕು, ಅವ್ರು ಚೆನ್ನಾಗಿ ಬಾರಿಸ್ಬೇಕು, ಹಂಗೆ ಹೇಳ್ಕೊಡ್ಬೇಕು. ಹಂಗೆ ಹೇಳ್ಕೊಳ್ಬೇಕು. ಕರಾಟೆ ಬಾಕ್ಸಿಂಗ್ ನೀನ್ ಹೆಂಡ್ತಿಗೆ ಅದಕ್ಕೆ ನಂಗೆ ಕೂತಿರೋದು ಈ ಸ್ಟೈಲಲ್ಲಿ. ಬಾಕ್ಸಿಂಗ್ ಎಲ್ಲ ಕಲ್ತ್ಕೋಬೇಕು. ಹ್ಮ್, ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರ್ಬೇಕು. ಸ್ಟ್ರಾಂಗ್ ಆಗ್ಬಿಟ್ಟಾರ ಇವಾಗ. ಒಂದು 10 ನಿಮಿಷ ಮಾತಾಡ್ತಾರೆ, ನಿದ್ದೆ ಹೋಯ್ತು. Full strong. ಮುಗ್ದೋಯ್ತಾ? ಹೇಮಾವತಿ ಅವರೇ, ಹೇಮಾವತಿ ಅವರೇ, ಹೇಮಾವತಿ ಅವರೇ, ಇಷ್ಟೋ ತನಕ ಸ್ಟ್ರಾಂಗ್ ಆಗಿರ್ಬೇಕು ಅಂದೆ. 12 ಗಂಟೆ ನೈಟ್. ಎಲ್ಲರಿಗೂ ಶುಭರಾತ್ರಿ. ಇವತ್ತು ಗುಡ್ ನೈಟ್. ಮತ್ತೆ ನಾಳೆ ಸಿಗೋಣ. ನಾಳೆ ಸಿಗೋಣ ಗೈಸ್. ಹೇಮಾವತಿ ಅವರೇ ಏನಂತೀರಾ? ಅವ್ರು ಇದು ಬಂದ್ಬಿಟ್ಟೈತೆ. ಗುಡ್ ನೈಟ್. ಓಕೆ ಗಾಯ್ಸ್, ಮತ್ತೆ ನಾಳೆ ಸಿಗುವ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ಮೀ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್, ಮತ್ತೆ ನಾಳೆ ಸಿಗುವ.